ಆ ಬ್ರಿಡ್ಜ್ ಹೌದು, ಅದೆರಡರ ಬ್ರಿಡ್ಜ್ ನಡುವೆ ಆ ಕಡೆ ಒಂದು ಮನೆ ಈ ಕಡೆ ಒಂದು ಮನೆಗೆ ಇರೋದು ಪೈಪೋಟಿ, ಎರಡು ಮನೆನೂ ಭೇಟಿ ಆಗಬೇಕು ಅಂತ ನನ್ನ ತುಂಬ ಆಸೆ ಇತ್ತು. ನಾನು ಅವ್ರಿಗೆ ಇಂಟಿಮೇಟ್ ಕೂಡ ಮಾಡಿದ್ದೆ, ನಾನು ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಕಾರಣಾಂತರಗಳಿಂದ ನಾನು ಹೋಗೋಕ್ಕಾಗಲಿಲ್ಲ. ಇಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗಾಗಲೇ ನನಗೆ ಅಲ್ಲಿ ಹೋಗಿ ಕೂತು ನಾನು ಗಟ್ಟಿ ಕರಂಡಿ ಖಾರ ಎಲ್ಲ ತಿಂದು ಬಂದಿರ್ತಿದ್ದೆ. ಸೊ ಹಾಗಾಗಿ ನನಗೂ ಅಲ್ಲಿಯ ಏನಿದೆ ಪ್ರೀತಿ ಇದೆ, ನಂಟಿದೆ. ಅಲ್ಲಿ ನಮ್ಮ ತಂದೆಯವರು ಇದ್ದಾಗ ನಾನೇ ನೇರವಾಗಿ ಚಂದಪ್ಪ ಅವ್ರನ್ನ ನೋಡಿದ್ದೀನಿ. ಸೊ ನಾನು ನೇರವಾಗಿ ಅವ್ರನ್ನೆಲ್ಲ ನೋಡಿರೋದ್ರಿಂದ ನನಗೆ ಅವರ ತುಂಬ ಚೆನ್ನಾಗಿತ್ತು. ಅಂದರೆ ನಮಗೆ ಅವರು ತುಂಬ ಸರಳವಾಗಿ ಮಾತಾಡೋರು. ನಾನು ಹೇಳ್ದಾಗೆ ನಮ್ಮ ತಂದೆ ಮತ್ತು ಅವರು ಎರಡು ಒಂದೇ ಕುಟುಂಬದವ್ರೇನೋ ಅನ್ನೋ ಹಾಗೆ ಆ ಥರ ಒಂಥರ ಅವರ ಕುಟುಂಬಕ್ಕೆ ನಮ್ಮ ತಂದೆಯವ್ರನ್ನ ಅವರು ಬಾಂಧವ್ಯ ಆಗ್ಬಿಟ್ಟಿತ್ತು, ಬೆಳೆದು ಬಿಟ್ಟಿತ್ತು. ಸೊ ಅವರು ನಮ್ಮ ಕಚೇರಿಗೆ ಬರೋದು, ಅಥವಾ ಮನೆಗಳಿಗಲ್ಲ ಕಚೇರಿಗೆ ಬರೋದು. ಮತ್ತು ನಮ್ಮಪ್ಪ ಭೀಮಾ ತೀರಕ್ಕೂ ಯಾವಾಗ ಬೇಕಾದರೂ ಹೋಗ್ಬೋದಿತ್ತು. ಬರ್ತಿದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಕಾಯ್ತಾ ಇರ್ತಿದ್ರು ಜನ. ಅಲ್ಲಿ ಜನ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ನೀವು ಅಲ್ಲಿಯವರು ಅಂತೀರಿ, ನಿಮ್ಮ ಆ ಕಡೆಯವರು ಅಂತೀರಿ. ಸೊ ನಿಮ್ಮ ಪ್ರೀತಿ ನಮ್ಗಳಿಗೆ ಅರಗಿಸ್ಕೊಳ್ಳೋಕೆ ಕಷ್ಟ. ನಮ್ದೆಲ್ಲ ತೋರಿಕೆ ಪ್ರೀತಿ, ನಮ್ದೆಲ್ಲ ಒಂಥರ ನಂದು ಅಂತಲೂ ನಮ್ಮದು ಅಂತ ಹೇಳ್ತಿರಲ್ಲ. ನಾನು ಸಾಮಾನ್ಯವಾಗಿ ಹೇಳ್ತಿರೋದು ಆರ್ಟಿಫಿಷಿಯಾಲಿಟಿ ಅಂತ. ನೀವು ಹೋಗಿದ ಕೂಡಲೇ ನನ್ನ ನಗು ಪಟ್ಟನ್ ನಿಲ್ಲುತ್ತೆ, ನಿಮ್ದು ಹಂಗೆ ಆಗಲ್ಲ. ಅದು ಯಾವಾಗೂ ಮೆಲ್ಕು ಹಾಕ್ತಿರ್ತೀರಿ, ಹೃದಯದಲ್ಲಿ ನೆನಪಲ್ಲಿ ಇಟ್ಕೊಂಡಿರ್ತೀರಿ. ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಅದೇ ಪ್ರೀತಿ, ಅದೇ ಒಂದು ಚೂರು ಬದಲಾಗಿರೋದಿಲ್ಲ. ಆ ಒಂದು ಗುಣ ನನಗೆ ಆ ತೀರದಲ್ಲಿ ಏನು, ಆ ಭಾಗದಲ್ಲಿ, ನಿಮ್ಮ ಭಾಗದಲ್ಲಿ ಏನಿದೆ ಅದು ನನಗೆ ತುಂಬ ಅಚ್ಚುಮೆಚ್ಚು. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀರಾ ಶೂಟಿಂಗು? ಯಾವ ಊರಿಂದ ಸ್ಟಾರ್ಟು? ಅದು ಎಲ್ಲ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ಸ್ಗೆ ಸಂಬಂಧಪಟ್ಟ ಇರೋದು. ಬಿಕಾಸ್ ಸ್ಕ್ರಿಪ್ಟಿಗೆ ನಾನು ಕೂರ್ತಾ ಇಲ್ಲ, ನನಗೆ ಬರೀ ಅವ್ರ ಆ್ಯಕ್ಟಿಂಗ್ ರೈಟ್ಸ್ ಕೇಳಕ್ಕೆ ಮಾತ್ರ ಬಂದಿದ್ದು. ನಾನು ರೈಟ್ಸ್ ಕೊಟ್ಬಿಟ್ಟು ಕೈ ತೊಳ್ಕೊಬೋದಾಗಿತ್ತು. ಈಗ ನಾನೊಂದು ಚಿತ್ರದಲ್ಲಿ ಒಂದು ಪಾತ್ರವಾಗಿ ಕೂಡ ಬರ್ತಿದ್ದೀನಿ. ಅದು ಮುಖ್ಯ ಪಾತ್ರನೇ ಕಾರಣಕರ್ತರಾದ ಭೀಮಾ ತೀರ ಪುಸ್ತಕ ಹೊರ ಬಂದಿರೋಂಥ. ಹೌದು, ನನ್ನ ತಂದೆಯ ಪುಸ್ತಕವೇ ಆದ್ರಿಂದ ತಂದೆ ಪಾತ್ರನೇ ಮಾಡ್ತಾ ಇರೋದ್ರಿಂದ ನನಗೆ ಅವರು ಡೇಟ್ಸ್ ಎಷ್ಟು ಕೇಳ್ತಾರೆ ಏನೋ ನಂಗೆ ಒಂದು ಗೊತ್ತಿಲ್ಲ ಇನ್ನು.